ಪಕ್ಷಗಳ ಹೋರಾಟಕ್ಕೆ ರಾಜ್ಯ ಸರ್ಕಾರ ಒಂದು ಕಡೆ ಮಣಿದಿದೆ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸರ್ಕಾರ ತೀರ್ಮಾನವನ್ನೇನೋ ಮಾಡಿದೆ. ನಿನ್ನೆ ನಡೆದಂಥ ಮುಖ್ಯಮಂತ್ರಿಗಳ ನೇತೃತ್ವದ ಸಂಪುಟ ಸಭೆಯಲ್ಲಿ ನಿರ್ಧಾರ ಹೊರಬಿದ್ದಿದೆ. ಶೀಘ್ರವೇ 56,000 ಖಾಲಿ ಹುದ್ದೆಗಳ ಭರ್ತಿ ಮಾಡಿಕೊಳ್ತೀವಿ ನಾವು ಅಂತೇಳಿ ಸಂಪುಟ ಅನುಮತಿ ಕೊಟ್ಟಿದೆ. 1.5 ಲಕ್ಷ ಸರ್ಕಾರಿ ಉದ್ಯೋಗಿಗಳ ಭರ್ತಿಗೆ ಸರ್ಕಾರ ತೀರ್ಮಾನ ಒಂದು ಕಡೆ ಮಾಡಿಕೊಂಡಿದೆ. ಹಂತ ಹಂತವಾಗಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿ ಸಂಪುಟ ನಿರ್ಧಾರ ಮಾಡಿದೆ. ನೇಮಕಾತಿ ಬಗ್ಗೆ ಇರತಕ್ಕಂಥ ಗೊಂದಲ ಏನು? ಹಾಗಾದರೆ ನೇಮಕಾತಿ ಶುರು ಆಗಿಬಿಡುತ್ತಾ? ಹಾಗಾದರೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಇನ್ನೇನು ನಾಳೆನೇ ಕರೆದು ಬಿಡ್ತಾರಾ? ಈ ತಿಂಗಳೊಳಗಡೆ ಎಲ್ಲ ಮಾಡಿಬಿಡ್ತಾರಾ? ಇವರು ಬರೋ ತಿಂಗಳು ಮಾಡ್ತಾರಾ? ಈ ಥರ ವಿಷಯ ಬಂದಾಗ ಸರ್ಕಾರಕ್ಕೆ ತಲೆಬಿಸಿ ಆಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, SC/ST ಹುದ್ದೆಗಳ ನೇಮಕ ಮುಂಬಡ್ತಿ ಅಥವಾ ಪ್ರಮೋಷನ್ ಇದೆಯಲ್ಲ, ಇದರಲ್ಲಿ ಒಳ ಮೀಸಲಾತಿಗೆ ರಾಜ್ಯಪಾಲರು ಒಂದು ಕಡೆ ಅಂಕಿತ ಹಾಕಿಬಿಟ್ಟಿದ್ರು. SC/STಗಳನ್ನು ಹುದ್ದೆಗೆ ತಗೊಳ್ಳೋ ವಿಚಾರಕ್ಕೂ ಮತ್ತು ಅವರ ಪ್ರಮೋಷನ್ ವಿಚಾರಕ್ಕೂ ಅದರ ಬರ್ತಕ್ಕಂಥ ಒಳ ಮೀಸಲಾತಿ ವಿಚಾರಕ್ಕೂ ರಾಜ್ಯಪಾಲರು ಸೈನ್ ಮಾಡಿದ್ರು. ಅನುಷ್ಠಾನ ಕಷ್ಟವಾಗಿಬಿಡುತ್ತೆ, ಇಂಪ್ಲಿಮೆಂಟೇಷನ್ ಕಷ್ಟ ಆಗಬಹುದು ಅಂತ. SC/STಗಳ ಉದ್ಯೋಗ ಭರ್ತಿ ಯಾವ ಮಾನದಂಡಗಳ ಅಡಿಯಲ್ಲಿ ಅಂತ ಒಂದು ಗೊಂದಲ ಇದೆ ಇಲ್ಲಿ. ನಿನ್ನೆ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ. ಹಳೆ ಸೂತ್ರದ ಅಡಿಯೇ ಹುದ್ದೆಗಳ ಭರ್ತಿಗೆ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. ಓಲ್ಡ್ ಫಾರ್ಮುಲಾ ಏನಿತ್ತು ಅದ್ರ ಪ್ರಕಾರನೇ ನಾವು ಮಾಡ್ತೀವಿ, ಹೊಸದಾಗಿ ಮಾಡೋಕ್ಕಾಗಲ್ಲ ಅಂತ. ಪ್ರಸ್ತುತ 56,000 ಹುದ್ದೆಗಳ ಭರ್ತಿ ವೇಳೆ 15% ಸೂತ್ರವೇ ಅನ್ವಯವಾಗುತ್ತೆ. ರಾಜ್ಯಪಾಲರು 17% ಮೀಸಲಾತಿಗೆ ಸೈನ್ ಮಾಡಿದರು. ಆದರೆ ಇಲ್ಲಿ ಯಾವ ನೀತಿ ಅನುಸರಿಸ್ತಾರೆ ಅಂದರೆ, ಹಳೇದಿತ್ತಲ್ಲ 15% ಅಂತ ಹೇಳಿ, ಆ 15% ಸೂತ್ರವನ್ನೇ ಅನ್ವಯ ಮಾಡ್ತೀವಿ ನಾವು. ರಾಜ್ಯಪಾಲರು 17% ಅಂತ ಬಂದರೆ, ಈಗ ಇವ್ರು ಏನು ಮಾಡಿದ್ದಾರೆ, 6-5-6 ಇವ್ರ ಸೂತ್ರ ಇದು. 6-6 12 12 5 17 ಈ ಮೀಸಲಾತಿನ ಪ್ರಪೋಸ್ ಮಾಡ್ಕೊಂಡು ಹೋಗಿರೋದು. ಆಯಿತು, ರಾಜ್ಯಪಾಲರು ಸೈನ್ ಮಾಡಿಬಿಟ್ರು. 17 ಮಾಡಬೇಕಲ್ಲ ಇವರು. ಇಲ್ಲ, ನಾವು 17 ಮಾಡಲ್ಲ, ಹಳೇದಿತ್ತಲ್ಲಪ್ಪ 15% ಅಂತ. ಈ ಒಳ ಮೀಸಲಾತಿ ವಿಚಾರದಲ್ಲಿರ್ತಕ್ಕಂಥ ಗೊಂದಲ ಏನು ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, SC ಅಂತಾರೆ, ST ಅಂತಾರೆ, ಇದರಲ್ಲಿ ಮೀಸಲಾತಿ ವಿಚಾರ ಇದೆ, ಹೌದು. ಆದರೆ ಇದರಲ್ಲಿ ಎಡಗೈ ಬಲಗೈ ಈ ವಿಚಾರಗಳು ಒಂದಷ್ಟಿವೆ. ಇದಲ್ಲದೆ 106, 108, 110 ಜಾತಿಗಳ ವಿಚಾರ ಕೂಡ ಇದರಲ್ಲಿ ಬರುತ್ತೆ. ಇದರಲ್ಲಿ ಏನು ಮಾಡಿದ್ದಾರೆ, ಕಾಲದಿಂದ ರಾಜಕಾರಣದಲ್ಲಿ ಬಲಾಢ್ಯರಿರ್ತಕ್ಕಂಥವರು, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಓದಿಕೊಂಡಂಥವರು, ತಿಳುವಳಿಕೆ ಜಾಸ್ತಿ ಇರುವವರು, ಈ ಸಮುದಾಯಗಳಲ್ಲೇ ಇರ್ತಕ್ಕಂಥ ಮೀಸಲಾತಿ ಎಲ್ಲವನ್ನೂ ಅವರೇ ಅನುಭವಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಯಾವತ್ತೂ ಒಂದು ಗೌರ್ಮೆಂಟ್ ಹುದ್ದೆ ಸಿಕ್ಕಿರುತ್ತೆ, ಅವ್ರ ಮಗ ಆಗ್ತಾನೆ, ಅವ್ರ ಮಗಳಾಗ್ತಾರೆ, ಅವರವರೇ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಇದೇ ಸಮುದಾಯಗಳಲ್ಲಿ ಬೇರೆ ಕ್ಯಾಸ್ಟ್ಗಳು ಬರ್ತವೆ. SC ಅಂದ್ಬಿಟ್ರೆ ಒಂದೇ ಒಂದು ಕ್ಯಾಸ್ಟ್ ಅಲ್ಲ, ಅಲ್ಲಿ ಎಷ್ಟೊಂದು ಕ್ಯಾಸ್ಟ್ಗಳು ಬರ್ತವೆ. ಅನೇಕರು ಇವತ್ತಿಗೂ ಹಿಂದುಳಿದಿದ್ದಾರೆ. ST ಬಂದರೂ ಅನೇಕರು ಹಿಂದುಳಿದಿದ್ದಾರೆ. ಯಾರೋ ಈ ಕೆನೆ ಪದರದ ರೀತಿ ಮೇಲಿದ್ದಾರಲ್ಲ, ಅವರವರೇ ಎಲ್ಲ ಮೀಸಲಾತಿ ವಿಚಾರದಲ್ಲೂ ಕೂಡ ಅವರೇ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗಾದರೆ ಇದರಲ್ಲಿ ಬರ್ತಕ್ಕಂಥ ತಳ ಸಮುದಾಯದವರು, ಇದರಲ್ಲಿ ಅಭಿವೃದ್ಧಿ ಆಗದೇ ಇದ್ದವರು, ಅವ್ರಿಗೆ ಯಾವಾಗ ಸಿಗುತ್ತೆ ಅಂತ ಬಂದಾಗ ಶುರುವಾಗಿದ್ದೆ ಒಳ ಮೀಸಲಾತಿ. ಈ ಮೇಲ್ಗಡೆ ಮೀಸಲಾತಿ ಬಿಟ್ಟುಬಿಡಿ, ಒಳ ಮೀಸಲಾತಿ ಅದರ ಒಳಗಡೆ ಇನ್ನೂ ಡೀಪಾಗಿ ನೀವು ಹೋಗಿ ಆ ಸಮುದಾಯಗಳು ಟಚ್ ಮಾಡಿ ಅಂತ ಮಾಡಿದ್ದೆ 17ರ ಮೀಸಲಾತಿ. ಈಗ ಅದಿಲ್ಲದೆ ಮತ್ತು 15% ಸೂತ್ರವನ್ನೇ ನಾವು ಅನ್ವಯಿಸಿಕೊಂಡು ಈ ಜಾಬ್ಗಳಿಗೆ ನಾವು ಕರಿತೀವಿ ಅಂತೇಳಿ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. 50% ಮೀಸಲಾತಿ ಮೀರುವಂತಿಲ್ಲ ಎಂಬ ತೀರ್ಪಿನಿಂದ ಈ ತೊಳಲಾಟ ಆಗುತ್ತೆ. ಇಲ್ಲೇನಾಗುತ್ತೆ, ನೀವು ಇದನ್ನು 5-6-6 ಅಥವಾ 6-5-6 ಏನಾದರೂ ಮಾಡ್ಕೊಳ್ಳಿ, ಎಲ್ಲ ಮೀಸಲಾತಿಗಳಿದೆಯಲ್ಲ 50% ಮೀರುವಂತಿಲ್ಲ. 100 ಜಾಬ್ ಖಾಲಿ ಇದೆ ಅಂತ ಅಂದ್ಕೊಳ್ಳಿ, ಉದಾಹರಣೆಗೆ 100 ಪೋಸ್ಟ್ ಕಾಲ್ ಮಾಡ್ತಾರೆ ಸರ್ಕಾರ. 100 ಪೋಸ್ಟ್ ಕಾಲ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ 50 ಜಾಬ್ ಇದೆಯಲ್ಲ, 50 ಹುದ್ದೆ ಇದೆಯಲ್ಲ, 50 ಹುದ್ದೆಗಳಿಗೆ ಎಲ್ಲ ಮೀಸಲಾತಿ ಮುಗಿಸ್ಕೊಂಬಿಡಿ. ಒಳ ಮೀಸಲಾತಿ ಕೊಡ್ತಿರೋ, ಹೊರ ಮೀಸಲಾತಿ ಕೊಡ್ತಿರೋ, ಮೇಲ್ ಮೀಸಲಾತಿ ಕೊಡ್ತಿರೋ, ಕೊಟ್ಟವ್ರಿಗೆ ಕೊಡ್ತಿರೋ, ಬೇರೆಲ್ಲ ಜಾತಿ ಸೇರಿಸ್ಕೊಳ್ತಿರೋ, ಎಲ್ಲ ಸೇರಿಸ್ಕೊಂಡ್ರು ಆ 50% ಮೀಸಲಾತಿ ಮೀರುವಂತಿಲ್ಲ ಎಂಬುದು ಸುಪ್ರೀಂ ಕೋರ್ಟ್ನ ಕಟ್ಟಾಜ್ಞೆ. ಅದನ್ನು ಯಾರೂ ಮೀರುವಂತಿಲ್ಲ. ಹಾಗಾದ್ರೆ ತಮಿಳ್ನಾಡು ತೊಗೊಂಡ್ಬಿಟ್ಟಿದ್ದಾರಲ್ರಿ ಅಂತ ಬಂದರೆ, ಎಸ್, ತಮಿಳ್ನಾಡು ತೊಗೊಂಡಿದ್ದು ಹೌದು. ಜಯಲಲಿತಾ ಏನು ಮಾಡಿಬಿಡ್ತಾರೆ, ಅವತ್ತಿಗೆ ಒಂದು ಪಾರ್ಟಿನ ಕರ್ಕೊಂಡು ಹೋಗಲಿಲ್ಲ. ಅನೇಕ ಪಾರ್ಟಿ, ಅಪೋಸಿಷನ್ ಪಾರ್ಟಿ ಎಲ್ಲ ಸರ್ವಪಕ್ಷಗಳ ನಿಯೋಗ ತೊಗೊಂಡು ಹೋಗ್ಬಿಟ್ಟು ಈ ಮೀಸಲಾತಿ ಆಗಲೇಬೇಕು ಅಂಥೇಳಿ 67% ಮೀಸಲಾತಿಗಿಂತ ಮೀರಿ ಮೀಸಲಾತಿ ತೊಗೊಂಡ್ಬಿಡ್ತಾರೆ ಅವರು. ಅದು ಸಂವಿಧಾನಾತ್ಮಕ ತಿದ್ದುಪಡಿನೇ ಮಾಡಿಸ್ಕೊಂಡ್ಬಿಡ್ತಾರೆ ಅವರು. ಅಷ್ಟು ಪಟ್ಟು ಹಿಡಿದು ಮಾಡಿಸ್ಕೊಂಡಿದ್ರು. ಅವರಿಗೆ ಸಾಧ್ಯ, ಕೆಲ ರಾಜ್ಯಗಳಿಗೆ ಸಾಧ್ಯ. ಕರ್ನಾಟಕದ ಮಟ್ಟಿಗೆ ಇದು ನಡೆದಿಲ್ಲ. ಇಲ್ಲಿ 50% ಮೀಸಲಾತಿ ಅನ್ನೋ ವಿಚಾರ ಇದೆಯಲ್ಲ, ಆ ಒಂದು ಬಾರ್ಡ್ರನ್ನ ಯಾರು ಕೂಡ ಕ್ರಾಸ್ ಮಾಡಬಾರ್ದು ಅಂತ. ಹಾಗಾಗಿ 50ರ ಒಳಗಡೆ ನೀವು ಅವ್ರಿಗಾದರೂ 3 ಕೊಡಿ, ಇವ್ರಿಗಾದರೂ 2 ಕೊಡಿ, ಎಲ್ಲಾದರೂ 1 ಕೊಡಿ, ಎಲ್ಲ ಸೇರಿಬಿಟ್ಟು ಇಲ್ಲ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟೆ 55 ಮಾಡ್ಕೊಂಡ್ಬಿಡ್ಲಾ, 60 ಮಾಡ್ಕೊಂಡು ಬಿಡ್ಲಾ ಅಂದರೆ ಆಗಲ್ಲ.
50ನ್ನೇ ನೀವು ಫಾಲೋ ಮಾಡಬೇಕಾಗತ್ತೆ ಅಂತ. ಸೊ ಆ ಒಂದು ಅನಿವಾರ್ಯತೆ ಇದೆಯಲ್ಲ, ಹೀಗಾಗಿ 55,000 ಹುದ್ದೆಗಳ ನೇಮಕಾತಿ ವೇಳೆ 15%, 3ರ ಸೂತ್ರವನ್ನು ಅನ್ವಯಿಸಿಕೊಂಡೇ ಮಾಡಬೇಕಾಗತ್ತೆ. ಹಿಂದೆ ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ಪಂಗಡಕ್ಕೆ 3% ಮೀಸಲಾತಿ ಇತ್ತು. ಇದನ್ನೇ ಬಳಸಿಕೊಂಡು 50% ಮೀಸಲಾತಿ ಮೀರದಂತೆ ಹುದ್ದೆಗಳ ಭರ್ತಿಗೆ ನಿರ್ಧಾರ ಮಾಡಲಾಗಿದೆ. ಮುಂದೆ 1 ಲಕ್ಷ ಹುದ್ದೆಗಳ ಭರ್ತಿಗೂ ರಾಜ್ಯ ಸರ್ಕಾರ ಒಂದು ಕಡೆ ನಿರ್ಧಾರವನ್ನು ಮಾಡ್ತಾ ಇದೆ. ಇದೇ ವೇಳೆ ಈ ಹೈಕೋರ್ಟ್ ತೀರ್ಪಿನ ಪ್ರಕಾರ 56% ಮೀಸಲಾತಿ ಅಡಿಯಲ್ಲಿ ಉದ್ಯೋಗ ಭರ್ತಿ ಮಾಡಲಾಗುತ್ತೆ. ಮೀಸಲಾತಿ ಗೊಂದಲ ಏನು ಅಂತ ಹೇಳಿದ್ರೆ, SC/ST ಸಮುದಾಯಗಳಿಗೆ ಹಿಂದೆ 15% ಹಾಗೂ 3% ಮೀಸಲಾತಿ ಇತ್ತು. ಬೊಮ್ಮಾಯಿ ಸರ್ಕಾರ ಏನು ಮಾಡ್ತು, ಈ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡ್ತು. ಪರಿಶಿಷ್ಟ ಜಾತಿಯ 101 ಜಾತಿ ಉಪಜಾತಿಗಳಿಗೆ ಇದ್ದಂಥ ಮೀಸಲಾತಿಯನ್ನು 17%ಗೆ ಏರಿಕೆ ಮಾಡಿದ್ರು. ಪರಿಶಿಷ್ಟ ವರ್ಗದ 56 ಜಾತಿ ಉಪಜಾತಿಗಳ ಮೀಸಲಾತಿ 3ರಿಂದ 7ಕ್ಕೆ ಏರಿಕೆ ಆಗುತ್ತೆ. ವಾಲ್ಮೀಕಿ ಸಮುದಾಯದ ಮೀಸಲಾತಿ ಹೆಚ್ಚಳಕ್ಕೆ ದೊಡ್ಡ ಮಟ್ಟದ ಹೋರಾಟ ಇತ್ತು. ಅದನ್ನು ತಪ್ಪಿಸ್ಕೊಳ್ಬೇಕು ಅಂತ 3%ಇದ್ದಂಥ ಮೀಸಲಾತಿಯನ್ನು 7%ಗೆ ಏರಿಕೆ ಮಾಡಿದ್ರು. ಆಗ 50ರ ಮೀಸಲಾತಿ ಪ್ರಮಾಣ 56ಕ್ಕೆ ಹೆಚ್ಚಳ ಆಗಿಬಿಡುತ್ತೆ. ಅಂದರೆ SC/ST OBC ಸೇರಿ ಒಟ್ಟು ಮೀಸಲಾತಿ ಪ್ರಮಾಣ ಈಗ 56ರಷ್ಟಿದೆ. ಆದರೆ 50ರಷ್ಟು ಮೀಸಲಾತಿ ಮೀರಬಾರ್ದು ಅಂತ ಸುಪ್ರೀಂ ಕೋರ್ಟ್ನ ತೀರ್ಪಿದೆಯಲ್ಲ, ಇದಕ್ಕೆ ಅಡ್ಡಿ ಆಗಿಬಿಡುತ್ತೆ. ಅವ್ರಿಗೆ ಹೇಳಿದ್ದು ಖುಷಿ ಪಡಿಸಿದ್ದಾಯಿತು, 56 ಕೊಟ್ಬಿಡ್ತೀನಿ ಅಂತ ಯಾರಿಗಾದರೂ ಖುಷಿ, ಚಪ್ಪಾಳೆ, ಆ ಕ್ಷಣದ ಹೋರಾಟ, ಪ್ರತಿಭಟನೆ ತಪ್ಪಿಸ್ಕೊಳ್ಬಹುದು. 56% ಆಗಿಬಿಡ್ತಲ್ಲ, ನೀವು 3 ತಗೊಳ್ಳಿ, ನೀವು 2 ತಗೊಳ್ಳಿ, ನೀವು 4 ಕೊಟ್ಬಿಡ್ತೀನಿ ಹೇಳೋದು ಈಸಿ. ಸುಪ್ರೀಂ ಕೋರ್ಟ್ನ ತೀರ್ಪು 50%ಗೆ ಒಂದು ಬ್ಯಾರಿಕೇಡ್ ಹಾಕತ್ತಲ್ಲ, ಅದಕ್ಕೇನು ಮಾಡ್ತೀರಿ ಅಂದರೆ ಉತ್ತರ ಇಲ್ಲ. ಇದ್ರ ಬಗ್ಗೆ ಹೈಕೋರ್ಟಲ್ಲಿ ವಿಚಾರಣೆ ಇದೆ. ಹಾಗಾಗಿ 56% ಮೀಸಲಾತಿ ಹಂಚಿಕೆ ಕಷ್ಟ. ಇದು ದಲಿತ ಮೀಸಲಾತಿ, ಒಳ ಮೀಸಲಾತಿ ಅನುಷ್ಠಾನಕ್ಕೂ ಅಡ್ಡಿಯಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಹಳೆ ಮೀಸಲಾತಿ ಫಾರ್ಮುಲಾ ಏನಿತ್ತು ಅದನ್ನೇ ಫಾಲೋ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ.